ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ಮುಳ್ಕೊಳ್ಳೋಣ ಅಂತ ಹಲಸಿನ ಹಣ್ಣು ಒಬ್ಬರ ಹತ್ರ ತರಿಸ್ಕೊಂಡು ಕೊಯ್ತಾ ಇದ್ದೀನಿ. ನೋಡಿ, ಹಣ್ಣು ತುಂಬ ಚೆನ್ನಾಗಿದೆ. ಅವರಿಗೆ ತುಂಬ ತಂದು ಕೊಟ್ಟವ್ರಿಗೆ ಧನ್ಯವಾದ. ಯಾಕಂದರೆ ತುಂಬ ಹಣ್ಣು ಚೆನ್ನಾಗಿದೆ. ಈಗ ಕೊಯ್ತಾ ಇದ್ದೀವಿ. ಇನ್ನು ಸೊಳೆ ಬಿಡಿಸಿ ಸ್ವೀಟ್ ಅಂದರೆ ಜೇನು ತುಪ್ಪ ಇದ್ದಂಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ತಿಂದು ನೋಡ್ತೀನಿ. ನೋಡಿ, ತುಂಬ ಚೆನ್ನಾಗಿದೆ. ಮಳೆ ಬೀಳ್ಬೇಕಾದ್ರೆ ಇಲ್ಲಿ ನೋಡಿ, ಸೇಡೆ ಬಾಯಲ್ಲಿ ನೀರು ಬರ್ತದೆ. ನೋಡಿದ್ರೆ ಅಷ್ಟು ಚೆಂದ ಕಾಣ್ತದೆ. ನೋಡಿ, ತೋರಿಸ್ತೀನಿ. ಹಾಂ, ಇಲ್ಲಿ ನೋಡಿ, ಬಾಯಲ್ಲಿ ನೀರು ಬರ್ತದೆ. ಕಲ್ಲರು ಹೇಗಿದೆ, ಸೀನು ಅಷ್ಟೇ ಚೆನ್ನಾಗಿದೆ. ಇದು ನ್ಯಾಚುರಲ್ ಆರ್ಗ್ಯಾನಿಕ್ಯವಾದ ಹಲಸಿನ ಹಣ್ಣು. ಇದು ಈಗ 3 ಗಂಟೆ ಆಗ್ತಿದೆ ಕೊಯ್ಯುವಾಗ. ಯಾಕೆ ಇಷ್ಟು ಬೇಗ ಕೊಯ್ತಿದ್ದೀವಿ ಅಂದರೆ, ನನ್ನ ಮೊಮ್ಮಕ್ಕಳು ಬಂದರೆ ಅವರು ಒಬ್ಬಳು ಪರಿಮಳ ನೋಡಿ ಇಡೀ ಹೊತ್ತು ತಿಂತಾ ಇರ್ತಾಳೆ. ದೊಡ್ಡವಳು, ಸಣ್ಣವಳಿಗೆ ಇನ್ನೂ ಅಂದಾಜಾಗ್ತಿಲ್ಲ, ಆದರೂ ತಿಂತದೆ ಅದನ್ನು. ಅದಕ್ಕೆ ಅವ್ರು ಬರಬೇಕಾದ್ರೆ ಎಲ್ಲ ರೆಡಿ ಮಾಡಿ ತೆಗೆದಿರ್ಬೇಕಂತ ಕೊಯ್ತಾ ಇದ್ದೀವಿ. ಸೊಸೆ ಬಿಚ್ಚುತ್ತಾ ಇದ್ದಾಳೆ, ನಾನು ಕೊಚ್ಚುತ್ತಾ ಇದ್ದೀನಿ. ತಂದು ಕೊಟ್ಟವಾಗಲಿ ಈ ಸಲ ಹಣ್ಣು ಹಲಸಿನಕಾಯಿ ತುಂಬ ಇದೆ ಮರದಲ್ಲಿ. ಈಗ ಹಣ್ಣಾಗಿ ಕೆಲವೆಲ್ಲ ನಿಂತಿದ್ದಾವೆ. ಕೊಯ್ಲಿಕ್ಕೆ ಸ್ವಲ್ಪ ಮರ ಎತ್ತರ ಇದೆ. ಆದರೂ ನಾನು ಮನಸ್ಸು ಮಾಡಿದರೆ ಬಿಡಲ್ಲ. ಒಂದು ಗುಜ್ಜೆದು ಸೊಳೆ ಇಷ್ಟ ಆಯ್ತು ನೋಡಿ. ಇದಕ್ಕೆ ಅಕ್ಕಿ ಎಷ್ಟು ಹಾಕಬೇಕು ಅಂತ, ಇಷ್ಟು ಸೊಳೆಗೆ ಒಂದು 3 ಪಾವು ಅಕ್ಕಿ ಹಾಕಬೇಕು. 3 ಪಾವು ಅಕ್ಕಿ ಹಾಕಿ ಕಡ್ದು, ಹಣ್ಣು ಜಾಸ್ತಿ ಇರಬೇಕು, ಹಲಸಿನ ಸೊಳೆ ತುಂಬ ಇರಬೇಕು, ಅಕ್ಕಿ 1 ಪಾವು ಕಡಿಮೆ ಇರಬೇಕು. ಆಮೇಲೆ ಒಂಚೂರು ಕೊಬ್ಬರಿ, 1-2 ಕಾಳು ಮೆಣಸು ಎಲ್ಲ ಹಾಕಿ ಚೆಂದ ಕಡ್ದು ಬಾಳೆಲೆಯಲ್ಲಿ ಕಟ್ಟಿಡಬೇಕು. ತೋರಿಸ್ತೀನಿ ನಾವು ಈಗ ಕಡುಬು ಮಾಡುವಾಗ. ಇಷ್ಟಾಗಿದೆ ನೋಡಿ, ಈ ಥರ ಆಗಿದೆ. ಇದಿಷ್ಟು ಒಂದು ಗುಜ್ಜೆದು ಹದ ಸೈಜಿದು. ಅದಕ್ಕೆ 3 ಪಾವು ಅಕ್ಕಿ ಹಾಕಿದ್ದೀನಿ. ಈಗ ಮುಳ್ಕಕ್ಕೆ ಅದರಲ್ಲೇ ನೆನೆಸಿಡ್ತೀನಿ ನೋಡಿ. 1 ಪಾವು ಅಕ್ಕಿ ಮುಳ್ಕ ಮಾಡ್ತೀನಿ. ಇದು ಮುಳ್ಕಕ್ಕೆ ಅದರಲ್ಲೇ ಹಾಕಿ ಒಟ್ಟಿಗೆ ನೆನೆಸಿಡ್ತೀನಿ. ಒಂದು 2 ಗಂಟೆ ನೆನೆದ್ರೆ ಸಾಕು.
ನೋಡಿ ಈಗ ನೆನೆಸ್ತೀನಿ ಇದನ್ನು. ಒಂದು ಸ್ವಲ್ಪ ಮುಳ್ಕಕ್ಕೆ ಸ್ವಲ್ಪ ಕಡ್ಬಿ. ಇದು ಹಿಟ್ಟು ಕಡಿಲಿಕ್ಕೆ ಒಂದು 25 ಕಾಳು ಮೆಣಸು ಇಷ್ಟು ಹಾಕೋದು. ಎರೆಗಳ ಗೊತ್ತೇ ಇದ್ದಿದೆ ಉಂಟದ ಒಂದು ಚಮಚ ಜೀರಿಗೆ ನೋಡಿ, 1 ಚಮಚ ಜೀರಿಗೆ, 2 ಗಂಟೆ ಮುಂಚೆ ನೆನೆಸಿಟ್ಟಿದ್ದಾಕಿ ನೋಡಿ, ಚೆನ್ನಾಗಾಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಕಡ್ದು ತೋರಿಸ್ತೀನಿ. ನೀರು ಹಾಕ್ಲಿಕ್ಕಿಲ್ಲ, ಹೀಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಕಲ್ಲಲ್ಲೇ ಕಡಿಬೇಕಿತ್ತು, ಆದರೆ ನಾನು ಇವತ್ತು ಮಿಕ್ಸಲ್ಲಿ ಕಡಿತಿದ್ದೀನಿ. ನೋಡಿ ಹಿಟ್ಟು ಇಷ್ಟು ಗಟ್ಟಿ ಬರಬೇಕು ನೋಡಿ. ಕಾಣುತ್ತೆ ನೋಡಿ, ಸರಿ ತೆಗಿ. ಇಷ್ಟು ಗಟ್ಟಿ ಬರಬೇಕು. ಕೈ ಹಾಕ್ತಾಯಿದ್ದೀನಿ ತೆಗಿಯೋಕ್ಕೆ ನೋಡಿ, ಇಷ್ಟು ಗಟ್ಟಿ ಇರಬೇಕು, ಇಷ್ಟೇ ಗಟ್ಟಿ ನೋಡಿ. ಈ ಥರನೇ ಒಂಚೂರು ತರಿ ಇರಬೇಕು ನೋಡಿ. ಈ ಥರ ಹಿಟ್ಟು ಬರಬೇಕು. ನಾನು ಎಲೆ ತೊಳಿತಾ ಇದ್ದೀನಿ. ಇದು ಸಾಗವಾನಿ ಎಲೆ ಅಂತೇಳಿ ಅದನ್ನು ಚಂದ ಮಾಡಿ ತೊಳಿತಾ ಇದ್ದೀನಿ. ನೋಡಿದ್ದು ಹಲಸಿನ ಹಣ್ಣು ಕಡುಬಿಗೆ ಮಾಡಲೇಬೇಕು, ಈ ಎಲೆನೇ ಸರಿ. ಇದರಲ್ಲಿ ಒಗರು ಮತ್ತು ಇದೆಲ್ಲ ಇರುತ್ತೆ, ಅದು ಹೊಟ್ಟೆಗೆ ಹೋದರೆ ತುಂಬ ತೆಗ್ದಾನ. ಈಗನಾ ನೋಡಿ, ಇದು ಸಾಗವಾನಿ ಎಲೆ ಅಂತೇಳಿ ಟೀ ಫುಡ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಹಲಸಿನ ಹಣ್ಣಿದು ಕಡುಬು ಮಾಡೋದು ಸಾಧಾರಣ ಇದೇ ಎಲೆಯಲ್ಲಿ. ಅದು ತಪ್ಪಿದರೆ ಬಾಳೆ ಎಲೆಯಲ್ಲಿ. ಈ ಎಲೆಯಲ್ಲಿ ಮಾಡಿದರೆ ಇದರದ್ದು ಎಲೆಯದ್ದು ಕಲ್ಲರು ಎಲ್ಲ ಚೆನ್ನಾಗಿ ಬರುತ್ತೆ, ಅದು ಹೊಟ್ಟೆಗೆ ಹೋದರೆ ತುಂಬ ಒಳ್ಳೆಯದು ಅಂತೇಳಿ ನಮ್ಮ ಹಿಂದಿನವರೆಲ್ಲ ಕೇಳಿದ್ವಿ ನಾವು. ನೋಡಿ ಇದನ್ನು ಚೂರು ಬಿಸಿ ಮಾಡಬೇಕು ಅಲ್ಲ ನೋಡಿ. ಈಗ ಅದನ್ನು ಚೂರು ಬಾಡಿಸ್ಬೇಕು. ಅಂದರೆ ಎಲೆ ಎಲ್ಲ ಸ್ವಲ್ಪ ಮಳೆ ಬಂದಿದ್ದ ಎಲೆ ಎಲ್ಲ, ಹಾಗಾಗಿ ಇದನ್ನು ಚೂರು ಬಾಡಿಸ್ಬೇಕು. ಹಿಂದೆ ಮುಂದೆ ಎಲ್ಲ ಬಿಸಿ ಮುಟ್ಟಿಸ್ಬೇಕು. ಜೊತೆಗಿಟ್ಟರೆ ಕೊಬ್ಬರಿ ಚೂರು ಹಾಕಿದ್ದೀನಿ. ಅದು ಬಾಯಿಗೆ ಜಗಿಯುವಾಗ ಸಿಗ್ಬೇಕಂತೇಳಿ ಕೊಬ್ಬರಿ ಚೂರು ಹಾಕಿದ್ದೀನಿ. ಒಂದು ಚೂರು ನೀರು ಹಾಕ್ಬಾರ್ದು, ಮಾತ್ರ ಸ್ವಲ್ಪನೂ ನೀರು ಹಾಕ್ಬಾರ್ದು ಕಡಿಯುವಾಗ. ನೀರೇ ಮುಟ್ಸ್ಬಾರ್ದು, ಬರೀ ಸೊಳೆ ಎಷ್ಟು ನೀರು ಕೊಡ್ತದೆ ಅಷ್ಟೇ ನೋಡಿ. ಈ ಥರ ಆಗಿದೆ. ಬರ್ತಂತ ನೋಡಿ. ನೀರು ಮಡ್ಚೋದು ಹೇಗೆ ತೋರಿಸ್ತೀನಿ. ಈ ಥರ ತಂದು ಈ ಥರ ನೋಡಿ. ಇದನ್ನು ಹೀಗೆ ಕೊಂಚಿಡಬೇಕು. ತಕ್ಷಣ ಮಾಡಬೇಕು ಮಾತ್ರ. ಅಕ್ಕಿ ಸ್ವಲ್ಪ ತರಿ ಇರಬೇಕು ಇದರಲ್ಲಿ, ಅಂದರೆ ನೈಸ್ ಆಗಬಾರ್ದು. ಸ್ವಲ್ಪ ಹಿಂಗೆ ಬಡಿಸ್ಬೇಕು. ಹಿಂಗೆಲ್ಲ ಮಾಡಿ ಒಂದು ದೊಡ್ಡ ನಾವೆಲ್ಲ ಕಡುಬು ಮಾಡ್ತೀವಲ್ಲ ಅದೊಂದು ಪಾತ್ರದಲ್ಲಿ ಬೇಕು. ಹಾಕಿದ್ರೆ ಹಸಿಕಾಯಿ ಎಲ್ಲ ಮಿಕ್ಸ್ ಮಾಡಿ ನೀವು ಸ್ವಲ್ಪ ಹೇಳಿಕೊಡು ಅವಳಜ್ಜಿ. ಮಿಕ್ಸ್ ಮಾಡಿ ಇದಕ್ಕೆ ಹಾಕಿದ್ರೆ, ಈ ಎಳೆಗೆ ಹಾಕಿದ್ರೆ ಅದನ್ನ ಹಿಂಗೆ ಮುಚ್ಚಿ ಇನ್ನೊಬ್ಬರು ತೋರಿಸ್ತೀನಿ ನೋಡಿ. ಅಜ್ಜನ ಜೊತೆ ಪಾತ್ರೆ ತೋರಿಸ್ತಾ ಇದ್ದ.
ನೋಡಿ ಇವಳ ಅಜ್ಜಂಗೆ ಅವಳ ಅಜ್ಜಿಗೆ ಹೇಳಿಕೊಡು, ಇವಳ ಅಜ್ಜಿಗೆ ಹೇಳಿಕೊಡು ನೋಡಿ. ನಮ್ಮ ಅಜ್ಜಿ ಅಜ್ಜಿ ಅಲ್ಲ ದೊಡ್ಡ ಇದಿಷ್ಟು ಮಾಡ್ತಾರೆ. ದಿನ ನೀವು ಪಾತ್ರೆ ಜೋಡಿಸಿ ಆಯ್ತು ಮಗ. ಬಡ ಇಲ್ಲಡಿ ಬಡ ಬಡ ಇಲ್ಲಡಿ. ಹಲೋ ಪಾತ್ರೆ ಜೋಡಿಸಿ ಆಯ್ತಾ? ಇಲ್ಲ ಮಾತಾಡಿ ಸರ್. ಏನೋ ಹೇಳ್ತಾರೆ ಕೇಳ್ಕೊಳ್ಳಿ ಸ್ವಲ್ಪ. ಹಾಂ ಹೇಳು. ಇದಾದ್ಮೇಲೆ ಇನ್ನೊಂದು ಬರ್ತದೆ ಸೆಟ್. ಇದು ಹಂಗೆ ಇದೆ, ಎಲ್ಲದೂ ಸೇಮ್ ಸೇಮ್. ಇವಳ ಅಜ್ಜಿ ಹೇಳಿ ಕೊಡುದಂತೆ. ಹೆಚ್ಚಿನದ್ದು ತಂದು ಕೊಟ್ಟವರಿಗೆ, ಸೊಪ್ಪು ತಂದು ಕೊಟ್ಟಿರೋರಿಗೆ ಧನ್ಯವಾದಗಳು. ಸೂಪರ್. ಸೊಪ್ಪಲ್ಲ ಎಲೆ ಹೇಳು. ಎಲೆ ಎಲೆ ನೋಡಿ ಕರೆಕ್ಟ್ ಉಂಟು. ಇನ್ನೊಂದು ಇದು ದೇಶದ ತಿಂಡಿ. ಹಾಂ ಗುಡ್ ಗುಡ್ ಗುಡ್. ನಾವು ಎಲ್ಲರಿಗೂ ಕೊಡ್ತೀವಿ, ನಾವು ತಿಂತೀವಿ. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಬನ್ನಿ ತಿನ್ನಿ. ಅದು ಬಂತ ಕಡೆ. ಹಾಂ ಈಗ ಈಗ ನೋಡಿ ಮುಚ್ಚಿಟ್ಟಿದ್ದಾರೆ. ಮುಚ್ಚಳದಲ್ಲಿ ಅದಕ್ಕೊಂದು ದೃಷ್ಟಿ ತೆಗಿಲಿಕ್ಕೆ. ಇದಕ್ಕೊಂದು ದೃಷ್ಟಿ ತೆಗಿಸಿ. ದೃಷ್ಟಿ ತೆಗಿಲಿಕ್ಕೆ ನೋಡಿ ಉಪ್ಪು ಮೆಣಸು ಸಾಸಿವೆ, ಅದು ಚಂಡಿ ಕೈಯಲ್ಲಿ ಸಾಸಿವೆ ಎಲ್ಲ ಆಯ್ತಾ. ಸಾಕು ಸಾಕು. ಬಣಲೆ ಇಟ್ಟಿದ್ದೀನಿ, ಅದು ಇಷ್ಟು ಇಟ್ಕೊಂಡಿದ್ದೀನಿ ಮೊಳಕ ಮಾಡ್ಲಿಕ್ಕೆ ಅಂತೇಳಿ. ಚೆನ್ನಾಗಿದೆ, ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿದೆ ನೋಡಿ. ಹಾಕಿದೆ ನೋಡಿ ಮೊಳಕ ಮಾಡಲಿಕ್ಕೆ. ತೆಗಬೇಡ, ಚಮಚದ ಮಾಡಲಿಕ್ಕೆ ಚಮಚದ ಮಾಡಿ. ಅಕ್ಕಿ ತರಿ ತರಿ ಇದೆ, ಹಣ್ಣು ಮಾತ್ರ ತುಂಬ ನೈಸಾಗಿದೆ, ಅದೇ ಟೇಸ್ಟ್ ಬರೋದು. ಒಂದು ಚೂರು ರವೆ 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 ಅಕ್ಕಿ ಇರಬೇಕು, ತುಂಬ ಚೆನ್ನಾಗಾಗುತ್ತೆ. ಮಾಡಿ ತೋರಿಸ್ತೀನಿ ಈಗ. ಸರಿ, ಈಗ ಮೊಳಕ ಮಾಡ್ತಾಯಿದ್ದೀನಿ. ಎಲ್ಲ ಸೋಡಸ್ತೀನಿ. ಕಾಯ್ಲಿಕ್ಕೆ ಬೇಕು, ಉಪ್ತಾ ಇದೆ ನೋಡಿ. ನೋಡಿ ಗುಂಡು ಗುಂಡಾಗಿ ಉಪ್ತಾ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಕಾಯಲಿಲ್ಲ ಇದು, ಇನ್ನೂ ಸುಮಾರು ಹೊತ್ತು ಉಂಟು ಕಾಯ್ಲಿಕ್ಕೆ. ಈ ಥರ ಬರುತ್ತೆ ನೋಡಿ. ಇದಕ್ಕೆ ಏನು ಸೋಡಾ ಪುಡಿ ಏನು ಹಾಕಲ್ಲ, ಇದು ಆರ್ಗ್ಯಾನಿಕ್ ಆಗಿ ಹಣ್ಣು ಮತ್ತು ಹಲಸಿನ ಹಣ್ಣು ಮತ್ತು ಅಕ್ಕಿ, ರುಚಿಗೆ ಕೊಬ್ಬರಿ ಮತ್ತು ಒಂಚೂರು ಕಾಳುಮೆಣಸು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ರುಚಿ ಬೇಕೋ ಅಷ್ಟಕ್ಕೆ ಉಪ್ಪು ಅಷ್ಟು ಹಾಕಿ ಮಾಡ್ತಾಯಿದ್ದೀನಿ. ಯಾವ ಸೋಡಾ ಪುಡಿನೂ ಹಾಕಲ್ಲ, ಆದರೆ ಉಬ್ಬಿ ಬರ್ತಾ ಇದೆ ನೋಡಿ. ನೋಡಿ ಹೀಗೆ ನೋಡಿ, ಈ ಥರ ಉಬ್ಬಬೇಕು ನೋಡಿ. ಇದನ್ನು ಕಾಯ್ಲಿಲ್ಲ ಈಗ. ಹಾಂ, ಅದನ್ನು ತೋರಿಸಿ ಸೌಟಿ. ನನ್ನ ಕೈ ಅದು ಹೇಳ್ತೀನಿ. ಸ್ವಲ್ಪ ನಿಧಾನ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು, ಚಂದ ಒಳಗಡೆ ಎಲ್ಲ ಬೇಯಬೇಕು. ಹಾಗಾಗಿ ಗಡಿ ಬಿಡಿಗೆ ಆಗೋದಿಲ್ಲ ಇವೆಲ್ಲ, ನಿಧಾನ ಕೆಲಸ ಮಾಡಿದರೆ ಮಾತ್ರ ರುಚಿಕಟ್ಟಾದ ಮೊಳಕ. ಜಾಮೂನ್ ಥರ ಆಗಿದೆ, ಚೆನ್ನಾಗಿ ಕಾಯ್ತಾ ಬಂದಿದೆ, ಕಾಯ್ತು. ನೋಡಿ ಜಾಮೂನ್ ಥರ ಆಗಿದೆ.
ಹಲಸಿನ ನೋಡಿ, ರುಚಿ ರುಚಿಯಾದ ಹಲಸಿನ ಹಣ್ಣಿನ ಮುಳ್ಕ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಬಂದಿದೆ, ಒಳ್ಳೆ ಜಾಮೂನ್ ಬಂದಂಗೆ ಬಂದಿದೆ ನೋಡಿ. ಅದಕ್ಕೆ ಮುಳಿಸ್ಲಿಕ್ಕೆ ತುಪ್ಪ ನೋಡಿ, ಅದಕ್ಕೆ ಮುಳಿಸಿ ತಿನ್ನಲಿಕ್ಕೆ ತುಪ್ಪ. ತುಂಬ ಸೂಪರ್ ಆಗಿದೆ. ನೀವು ಮಾಡಿ ನೋಡಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಕೊಡಿ, ಲೈಕ್ ಕೊಡಿ. ಧನ್ಯವಾದಗಳು. ಅಲ್ಲ, ಅದು ಕಟ್ ಮಾಡಿ. ಈಗ ಇದರದ್ದೇ ಕಡುಬು ಮಾಡಿದ್ದೀನಿ, ಅದು ಆಮೇಲೆ ತೋರಿಸ್ತೀನಿ. ಇದೀಗ ಮುಳ್ಕ ಮಾಡಿದ್ದು, ಇದನ್ನು ಫಸ್ಟ್ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ. ಈ ಥರ ಬೆಂದಿದೆ, ಈ ಥರ ಆಗಿದೆ ನೋಡಿ. ಸೂಪರ್ ಇದೆ ಇದು. ಇದಕ್ಕೆ ಮುಳಿಸಿ ಹೀಗೆ ಒಂಚೂರು ತುಪ್ಪ ತಾಗಿಸಿ ಹೀಗೆ ತಿನ್ನೋದು. ಮೊಮ್ಮಗಳಿಗೆ ಇರ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಹಾಂ, ನಿಂಗು. ಹೌದಲ್ಲ? ಇದು ಚಿಕ್ಕ ಮೊಮ್ಮಗಳು. ಅವರಿಬ್ಬರಿಗೆ ಇಡ್ತಾ ಇದ್ದೀನಿ. ಹೆಂಗಿದೆ ಮಗ ಮುಲ್ಕ? ನೋಡಿ, ಸಿಪ್ಪೆ ಇರುವಾಗ ನೋಡಿ ಬೆಂದಿದೆ ನೋಡಿ. ಇದೆ ಚೆನ್ನಾಗಿ ಬೆಂದಿದೆ. ತೋರಿಸ್ತೀನಿ ಈಗ, ಸಿಪ್ಪೆ ತೆಗೆದು ತೋರಿಸ್ತೀನಿ ನೋಡಿ. ಆಫ್ ಮಾಡಿ ಬಿಸಿದೆ. ಈ ಥರ ಬರುತ್ತೆ. ಈ ಕಲ್ಲರ್ ಬರುತ್ತೆ, ಈ ಎಲೆದು ಕಲ್ಲರು ಕೆಂಪು ಕಲ್ಲರ್ ಬರುತ್ತೆ ನೋಡಿ. ಇದು ತುಪ್ಪದ ಜೊತೆ ತಿನ್ನಕ್ಕೆ ಭಾಳ ರುಚಿ ಇರುತ್ತೆ. ಹಾಗೆ ಇದೆಯಾ? ಆವಾಗ ನಾನು ಮುಳ್ಕ ಮಾಡಿ ತೋರಿಸಿದ್ದೀನಿ. ಇವಾಗ ಹಲಸಿನ ಹಣ್ಣಿನ ಕಡುಬು ಮಾಡಿದ್ದೀನಿ ನೋಡಿ. ಕಲ್ಲರ್ ಹೇಗೆ ಬಂದಿದೆ ನೋಡಿ. ಈ ಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಸೂಪರ್ ಕಡುಬು. ಇದನ್ನು ಕೂಡ ತುಪ್ಪದಲ್ಲಿ ಮುಳಿಸಿ ತಿನ್ನೋಕ್ಕೆ ತುಂಬ ರುಚಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಕಾಳು ಪಲ್ಯದಲ್ಲೆಲ್ಲ ತುಂಬ ಚೆನ್ನಾಗಾಗುತ್ತೆ. ಮತ್ತು ಚಿಕನ್ ಸುಕ್ಕದಲ್ಲೂ ತುಂಬ ರುಚಿಯಾಗುತ್ತೆ ತಿನ್ನಲಿಕ್ಕೆ. ಎಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡ್ಕೊಳ್ಳಿ, ಆಮೇಲೆ ಬೆಲ್ ಐಕನ್ ಒತ್ತಿ. ಎಲ್ಲರಿಗೂ ಧನ್ಯವಾದಗಳು.